ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಬಾಲ ಯೇಸುವಿನಲ್ಲಿ ಪ್ರೀತಿಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಶುಭ ಪ್ರಣಾಮಗಳು. ಸಂತ ಜೋಸೇಫರ ದೇವಾಲಯ ಹಿರೇಬೈಲು ಉಪಧರ್ಮ ಕೇಂದ್ರ ಹೆಮ್ಮಕ್ಕಿ ಈ ದೇವಾಲಯದ ಬಾಲಯೇಸು ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಪ್ರಗತಿಯಲ್ಲಿದೆ. ಈ ಕಾರ್ಯವನ್ನ ಪೂರ್ಣಗೊಳಿಸಲು ನಿಮ್ಮೆಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ನಮಗೆ ಅಗತ್ಯವಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜನ ಸಹಾಯವನ್ನ, ಆರ್ಥಿಕ ಪ್ರೋತ್ಸಾಹವನ್ನ ಭಕ್ತಾದಿಗಳ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ಇದ್ದೇನೆ. ಬಾಲಯೇಸು ನಮ್ಮ ನಿಧಿಯಾಗಿದ್ದಾರೆ, ಬಾಲಯೇಸು ನಮ್ಮ ಮುತ್ತು ಆಗಿದ್ದಾರೆ. ಈಸ್ ಆ ಪರ್ಲ್, ಈಸ್ ಆ ಟ್ರೆಷರ್. ಪ್ಲೀಸ್ ಸಪೋರ್ಟ್ ಟುವರ್ಡ್ಸ್ ದಿಸ್ ಡಿವೈನ್ ಕಾಸ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಬಾಲಯೇಸು ದೇವಾಲಯ ಹೆಮ್ಮಕ್ಕಿ, ಚಿಕ್ಕಮೂರು ಧರ್ಮಕ್ಷೇತ್ರ, ಕಳಸ ತಾಲೂಕು, ಚಿಕ್ಕಮೂರು ಜಿಲ್ಲೆ, ಕರ್ನಾಟಕ. ಮನವಿ, ಆನ್ ಅಪೀಲ್. ಮಹೋನ್ನತನು ನಿನಗೆ ಕೊಟ್ಟ ಪ್ರಮಾಣಕ್ಕೆ ಕೊಡು, ನಿನ್ನ ಕೈ ಗಳಿಸಿದ ಪ್ರಮಾಣಕ್ಕೆ ಸರಿಯಾಗಿ ಒಳ್ಳೆ ದೃಷ್ಟಿಯಿಂದ ಕೊಡು, ಏಕೆಂದರೆ ಸರ್ವೇಶ್ವರ ಏಳ್ಮಡಿಯಾಗಿ ನಿನಗೆ ಕೊಡುವರು. ಸಿರಾಕನ ಗ್ರಂಥ ಅಧ್ಯಾಯ 35 ವಚನ 10-11. ಕೊಡುವ ಪ್ರತಿಯೊಬ್ಬರಿಗೂ ಕೊಡಲಾಗುವುದು, ನಗುನಗುತ್ತಾ ನೀಡುವವನನ್ನು ದೇವರು ಪ್ರೀತಿಸುತ್ತಾರೆ. ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರ ಅಧ್ಯಾಯ 9 ವಚನ 6-7. ಪ್ರಿಯರೇ, ಬಾಲಯೇಸುವಿನ ನಾಮದಲ್ಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಶುಭ ಪ್ರಣಾಮಗಳು. ಬಾಲಯೇಸು ದೇವಾಲಯ ಹೆಮ್ಮಕ್ಕಿ ಗ್ರಾಮ, ಸಂತ ಜೋಸೇಫರ ದೇವಾಲಯ ಹಿರೇಬೈಲು ಇದರ ಉಪಧರ್ಮ ಕೇಂದ್ರವಾಗಿದೆ. ಹಿರೇಬೈಲಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದು 1995ರಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಈಗಾಗಲೇ ಬಾಲಯೇಸು ದೇವಾಲಯ ತನ್ನ ಅಸ್ತಿತ್ವದ 30 ವರ್ಷಗಳನ್ನು ಪೂರೈಸುತ್ತಾ ಇದೆ. ಪರ್ಲ್ ಜೂಬಿಲಿ, ಮುತ್ತಿನ ಮಹೋತ್ಸವದ ಸ್ಮರಣೆಯನ್ನ ಮಾಡುತ್ತಾ ಇದೆ. ಬಾಲಯೇಸು ನಮ್ಮ ನಿಧಿ ಹಾಗೂ ನಮ್ಮ ಮುತ್ತು. ಮಲೆನಾಡಿನ ಭಾಗದ, ವಿಶೇಷವಾಗಿ ಪಶ್ಚಿಮ ಘಟ್ಟಗಳ ಸುಂದರ ಪರಿಸರದ ತಪ್ಪಲಿನಲ್ಲಿ ಈ ಒಂದು ದೇವಾಲಯ ತಲೆ ಎತ್ತಿ ನಿಂತಿದೆ. ಮಲೆನಾಡಿನ ಭಾಗದ ನಿರಂತರ ಮಳೆಯಿಂದಾಗಿ ಇಂದು ನಮ್ಮ ಈ 30 ವರ್ಷಗಳ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ ಹಾಗೂ ಜೀರ್ಣೋದ್ಧಾರದ ಅಗತ್ಯದಲ್ಲಿದೆ. ಭಕ್ತಾದಿಗಳಿಗೆ ಕುಳಿತುಕೊಳ್ಳಲು ಜಾಗದ ಅಭಾವ, ದೇವಾಲಯದ ಒಳಗೆ ಬೆಳಕಿನ ಅಭಾವ, ಅಧಿಕ ಮಳೆಯಿಂದಾಗಿ ಗೋಡೆಗಳಲ್ಲಿ ಬಿರುಕು, ದೇವಾಲಯದ ಮೇಲ್ಛಾವಣಿ ಶಿಥಿಲಗೊಂಡಿದೆ. ಈ ಕಾರಣಕ್ಕಾಗಿ ಸ್ಥಳೀಯ ಸಮುದಾಯ, ಕ್ರೈಸ್ತ ಪ್ರಜೆ ದೇವಾಲಯದ ಜೀರ್ಣೋದ್ಧಾರವನ್ನು ಮನಗಂಡು ಧರ್ಮಾಧ್ಯಕ್ಷರ ಅನುಮತಿಯೊಂದಿಗೆ ಹಾಗೂ ಸ್ಥಳೀಯ ಜನರ ಸಮ್ಮತಿಯೊಂದಿಗೆ ಇದನ್ನು ದುರಸ್ತಿಪಡಿಸಲು ತೀರ್ಮಾನಿಸಲಾಗಿ ಈಗಾಗಲೇ ಕಾಮಗಾರಿ ಕಳೆದ 10 ತಿಂಗಳುಗಳಿಂದ ನಡೆಯುತ್ತಾ ಇದೆ. ಇಲ್ಲಿ ವಾಸಿಸುವ ಬಹುಪಾಲು ಜನರು ತೋಟಗಳಲ್ಲಿ, ಗದ್ದೆಗಳಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಾಗಿದ್ದಾರೆ. ಆದರೂ ತಮ್ಮ ತನುಮನದ ಧನ ಸಹಾಯವನ್ನು ನೀಡಲು ಮುಂದಾಗಿ ಶ್ರಮದಾನದ ಮೂಲಕ, ತಮ್ಮ ತ್ಯಾಗದ ಮೂಲಕ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಸ್ಥಳೀಯ ಕ್ರೈಸ್ತ ಸಮುದಾಯದ ಪರವಾಗಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ನಿಮ್ಮ ಉದಾರ ಮನದ ಸಹಾಯವನ್ನು, ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ, ಪ್ರಾರ್ಥನೆ, ಉಪವಾಸ, ದಾನ ಧರ್ಮವನ್ನು ಅನುಸರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕಿರು ದಾನವನ್ನು, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಈ ಒಂದು ಬಾಲಯೇಸುವಿನ ದೇವಾಲಯದ ನವೀಕರಣದ ಕಾರ್ಯಕ್ಕೆ ಬೆಂಬಲವನ್ನು ನೀಡಿ ಸಹಕರಿಸಿ ಪ್ರೋತ್ಸಾಹಿಸಬೇಕಾಗಿ ನಮ್ಮ ಹೆಮ್ಮಕ್ಕಿ ಗ್ರಾಮದ ಜನತೆಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನೀತ ಭಾವದಿಂದ ವಿನಂತಿಸುತ್ತಾ ಇದ್ದೇನೆ. ಜನರ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಲು ಬಾಲಯೇಸುವಿನ ಭಕ್ತಿಯ ಕಾರ್ಯವನ್ನು ಅರ್ಥಪೂರ್ಣವಾಗಿ ಮುಂದುವರೆಸಿಕೊಂಡು ಹೋಗಲು ಈ ದೇವಾಲಯದ ನವೀಕರಣ ಕಾರ್ಯ ಅಗತ್ಯವಾಗಿತ್ತು. ಹಾಗಾಗಿ ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಆರ್ಥಿಕ ಸಹಾಯವನ್ನು, ಧನ ಸಹಾಯವನ್ನು ನೀಡಿ ಪ್ರೋತ್ಸಾಹಿಸಿರೆಂದು ತಮ್ಮಲ್ಲಿ ಬಾಲಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಿಮಗಾಗಿ ನಾವು ಬಲಿಪೂಜೆ ಹಾಗೂ ಕುಟುಂಬ ಪ್ರಾರ್ಥನೆಯಲ್ಲಿ ನಿರಂತರವಾಗಿ
ಪ್ರಾರ್ಥಿಸುತ್ತಾ ಇದ್ದೇವೆ ಎಂದು ಈ ಮೂಲಕ ಭರವಸೆ ನೀಡುತ್ತೇವೆ. ದಿವ್ಯ ಬಾಲಯೇಸು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ದೇವಾಲಯದ ಕಾಮಗಾರಿಯ ವಿವಿಧ ಚಿತ್ರಗಳನ್ನು ತಾವು ಇಲ್ಲಿ ವೀಕ್ಷಿಸಬಹುದು. ನಿಮ್ಮ ಧನ ಸಹಾಯವನ್ನು ಈ ಕೆಳಗಿನ ಬ್ಯಾಂಕ್ ಖಾತೆಗೆ ಚೆಕ್, ಡಿಡಿ, RTGS ಅಥವಾ ನೆಫ್ಟ್ ಮೂಲಕ ಕಳುಹಿಸಬಹುದು. SB ಅಕೌಂಟ್ ನೇಮ್ ಇನ್ಫೆಂಟ್ ಜೀಸಸ್ ಚರ್ಚ್, ಬ್ಯಾಂಕ್ ಆಫ್ ಬರೋಡಾ, ಅಕೌಂಟ್ ನಂಬರ್ 637110001874, ಬ್ರಾಂಚ್ ಹಿರೇಬೈಲ್, IFSC ಕೋಡ್ BARB 0VJHIRE, ಮೈಕ್ರೋ ಕೋಡ್ 577012-652, ಸ್ವಿಫ್ಟ್ ಕೋಡ್ BARBIN BBOUN. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಧರ್ಮಾಧ್ಯಕ್ಷರ ಶಿಫಾರಸ್ಸು ಕೂಡ ಇದೆ. ಇದರ ಈ ಮನವಿ ಪತ್ರವನ್ನು ಈ ಸ್ಕ್ರೀನ್ನ ಮೇಲೆ ತಾವುಗಳು ಗಮನಿಸಬಹುದು. ದೇವಾಲಯವನ್ನು ನವೀಕರಿಸಲು ಧರ್ಮಾಧ್ಯಕ್ಷರ ಅನುಮತಿಯೂ ಕೂಡ ಇದಕ್ಕೆ ನೀಡಲಾಗಿದೆ. ಇದನ್ನು ಗಮನಿಸಿ ಸಹಕರಿಸಿರಿ. ಧರ್ಮಾಧ್ಯಕ್ಷರಾದ ಅತಿ ವಂದನೆ ಡಾಕ್ಟರ್ T. ಅಂತೋಣಿಸ್ವಾಮಿ, ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಕೂಡ ಶಿಫಾರಸ್ಸನ್ನು ಮಾಡಿದ್ದಾರೆ. ಗಮನಿಸಿ ಸಹಕರಿಸುವಂತೆ ಹಾಗೂ ಇದನ್ನು ನಿಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಫಾರ್ವರ್ಡ್ ಮಾಡಿ ಹಸ್ತಾಂತರಿಸಿ ಈ ತಪಸ್ಸು ಕಾಲದಲ್ಲಿ ನಿಮ್ಮ ಒಂದು ಚಿಕ್ಕ ಕಿರು ಕಾಣಿಕೆಯನ್ನು ನಮಗೆ ನೀಡಿ ಈ ಕಾರ್ಯದ ಸಂಪೂರ್ಣತೆಗೆ ಸಹಕರಿಸಿರೆಂದು ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ.